ಮೋದಿಯವರಿಗೇನೆ ರಾಜೀನಾಮೆಯನ್ನ ಕೊಡಿ ಅಂತ ಕೇಳಿದ ಮಹಿಳೆ. ಮೋದಿಯ ರಾಜೀನಾಮೆಯನ್ನ ಈ ಮಹಿಳೆ ಯಾಕೆ ಕೇಳ್ತಾ ಇದ್ದಾರೆ? ಮೋದಿ ಆಡಳಿತಕ್ಕೆ ಏನಾದ್ರೂ ಬೇಸತ್ತಿದಾರಾ ಈ ಜನ? ನಮಸ್ಕಾರ. ದೇಶದಲ್ಲಿ ಬೆಲೆ ಏರಿಕೆ, ಭ್ರಷ್ಟಾಚಾರ, ನಿರುದ್ಯೋಗ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ, ಬಡತನ, ಪೌಷ್ಟಿಕಾಂಶದ ಕೊರತೆ, ಜನಪರ ಯೋಜನೆಗಳನ್ನು ನೀಡುವಲ್ಲಿ ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಜೊತೆಗೆ ಇಡೀ ದೇಶದಲ್ಲಿ ಒಂದಾದರ ಮೇಲೊಂದರಂತೆ ಅವಘಡಗಳು, ಅನಾಹುತಗಳು ನಡೀತಾ ಇದ್ದಾವೆ. ಇತ್ತೀಚೆಗೆ ದೇಶನೇ ಬೆಚ್ಚಿ ಬೀಳುವಂತಹ ವಿಮಾನ ದುರಂತ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಿದೆ. ಅಷ್ಟೇ ಅಲ್ಲ, 2002ರಲ್ಲಿ ಗುಜರಾತ್ನಲ್ಲಿ ನಡೆದ ಗೋಧ್ರಾ ಹತ್ಯಾಕಾಂಡದಲ್ಲಿ ಎಲ್ಲ ಧರ್ಮಗಳಿಗೆ ಸೇರಿದ್ದ ಅಂದಾಜು 2000 ಅಮಾಯಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಏಪ್ರಿಲ್ ತಿಂಗಳಿನಲ್ಲಿ ಪಹಲ್ಗಾಮ್ನಲ್ಲಿ ಪಾಕ್ ಉಗ್ರಗಾಮಿಗಳು ನಡೆಸಿದ್ದ ಹತ್ಯಾಕಾಂಡದಲ್ಲಿ 26 ಭಾರತೀಯರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಕಳೆದ 2 ವರ್ಷಗಳಿಂದ ದೇಶದ ಈಶಾನ್ಯ ಭಾಗದ ಮಣಿಪುರ ಹಿಂಸೆಯ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇದೆ. 100 ಮಂದಿ ಸಾವಿಗೀಡಾಗಿದ್ದಾರೆ. ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿ ತಮ್ಮ ಕ್ರೂರತನವನ್ನ ಮೆರೆದಿದ್ದಾರೆ. ಆದರೂ ಕೂಡ ಮೋದಿಯವರು ದೇಶದ ಪ್ರಧಾನಿಯಾಗಿ ಮಣಿಪುರಕ್ಕೆ ಇನ್ನೂ ಕೂಡ ಭೇಟಿಯನ್ನ ನೀಡಿಲ್ಲ. ಅಲ್ಲಿಯ ಜನರ ಸಮಸ್ಯೆಗಳನ್ನ ಕೇಳಿಲ್ಲ. ಬಿಜೆಪಿನೇ ಆಡಳಿತ ನಡೆಸ್ತಾ ಇರೋ ಗುಜರಾತ್ನಲ್ಲಿ ಮೋರ್ಬಿ ಸೇತುವೆ ಕುಸಿದು ಬಿದ್ದು 140 ಮಂದಿ ಮೃತಪಟ್ಟಿದ್ರು. ಈ ವರ್ಷದ ಜನವರಿ ತಿಂಗಳಿನಲ್ಲಿ ಮಹಾ ಕುಂಭಮೇಳದಲ್ಲಿ 30 ಯಾತ್ರಿಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ. ಇದು ಸುಳ್ಳು. ನಿಜವಾಗಿ 82 ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ CNN ವರದಿ ಮಾಡಿದೆ. ಮಹಾರಾಷ್ಟ್ರದಲ್ಲಿ ಸೇತುವೆ ಕುಸಿದು 4 ಮೃತಪಟ್ಟಿದ್ದಾರೆ. ರೈಲ್ವೆ ದುರಂತದಲ್ಲಿ ಹಲವರು ಮೃತಪಟ್ಟಿದ್ದಾರೆ. ಇದಕ್ಕೆಲ್ಲ ಯಾರು ಜವಾಬ್ದಾರಿ, ಯಾರು ಹೊಣೆ? ಆದರೆ ಮೋದಿಯವರು ಈ ಬಗ್ಗೆ ಉತ್ತರವನ್ನೇ ನೀಡ್ತಾ ಇಲ್ಲ, ಪ್ರತಿಕ್ರಿಯೆಯನ್ನು ಸಹ ನೀಡ್ತಾ ಇಲ್ಲ. ಭಾರತ ಮತ್ತು ಪಾಕ್ ಕದನವನ್ನ ನಾನೇ ನಿಲ್ಲಿಸಿದ್ದೀನಿ ಅಂತ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ಪದೇ ಪದೇ ಮೈಲೇಜನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಮೋದಿ ಏನು ಹೇಳ್ತಾ ಇಲ್ಲ. ಟ್ರಂಪ್ ಐ ಲವ್ ಪಾಕಿಸ್ತಾನ ಅಂತ ಹೇಳ್ತಾರೆ, ಆದರೆ ಮೋದಿ ಟ್ರಂಪ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಳ್ತಾರೆ. ಏನಿದು? ಜನರು ಈ ಬಗ್ಗೆ ಏನು ತಿಳ್ಕೊಳ್ಬೇಕು? ಇದರಿಂದ ಏನು ಅರ್ಥ ಆಗುತ್ತೆ? ಏಪ್ರಿಲ್ ತಿಂಗಳಿನಲ್ಲಿ ಪಹಲ್ಗಾಮ್ನಲ್ಲಿ ಪಾಕ್ ಉಗ್ರಗಾಮಿಗಳು ನಡೆಸಿದ್ದ ಹತ್ಯಾಕಾಂಡದಲ್ಲಿ 26 ಭಾರತೀಯರು ಪ್ರಾಣವನ್ನ ಕಳೆದುಕೊಂಡ್ರು. ಈ ಘಟನೆಯ ಚರ್ಚೆಗೆ ಕನಿಷ್ಠ ಸಂಸತ್ನ ವಿಶೇಷ ಅಧಿವೇಶನ ಕರಿಬೇಕು ಅಂತ ಪ್ರತಿಪಕ್ಷಗಳು ಕೇಳಿದ್ರು ಕೂಡ ಈ ಬೇಡಿಕೆಯನ್ನ ಪ್ರಧಾನಿಯವರು ಒಪ್ಕೊಂಡಿಲ್ಲ. ಅಧಿವೇಶನವನ್ನ ಕರೀಲಿಲ್ಲ. ನಿಜಕ್ಕೂ ಒಬ್ಬ ಪ್ರಧಾನಿಯಾದವರು ಹೀಗೆ ನಡೆದುಕೊಳ್ತಾರಾ? ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಕಳೆದ 11 ವರ್ಷಗಳಿಂದ ಮೋದಿಯವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮೋದಿಯವರು ಬಾಯಿ ಮಾತಿಗೆ ಹೇಳ್ತಾರೆ. ಭ್ರಷ್ಟಾಚಾರ ಮುಕ್ತ ಆಡಳಿತ, ಆರ್ಥಿಕ ಸ್ಥಿರತೆ ಹಾಗೂ ಜನಸಾಮಾನ್ಯರ ಜೀವನ ಮಟ್ಟ ಸುಧಾರಣೆಯ ಭರವಸೆಗಳನ್ನು ಬಾಯಿ ಮಾತಿಗೆ ನೀಡಿದ್ರು ಅನ್ನೋದು ಇದೀಗ ಬಟಾ ಬಯಲಾಗಿದೆ. ಮೋದಿ ಆಡಳಿತ 11 ವರ್ಷಗಳನ್ನು ಪೂರೈಸಿದೆ. ಆದರೆ ಬೆಲೆ ಏರಿಕೆ, ಭ್ರಷ್ಟಾಚಾರದ ಆರೋಪಗಳು, ತನಿಖಾ ಸಂಸ್ಥೆಗಳ ದುರ್ಬಳಕೆ ಹಾಗೂ ಮಾಧ್ಯಮಗಳ ಮೇಲೆ ಪ್ರಭಾವದಂತಹ ಗಂಭೀರ ಆರೋಪಗಳು, ಟೀಕೆಗಳನ್ನು ಈ ಮೋದಿ ಸರ್ಕಾರ ಇಂದಿಗೂ ಕೂಡ ಎದುರಿಸ್ತಾ ಇದೆ. ಜನರು ಹಿಂದಿನ UPA ಸರ್ಕಾರನೇ ಬೆಸ್ಟ್, ಈಗಿನ ಮೋದಿ ಸರ್ಕಾರ ಬೇಡವೇ ಬೇಡ ಅಂತ ಬೇಸತ್ತಿದ್ದಾರೆ. ಹೌದು, ಸದ್ಯ ಮೋದಿಗೆ ಟಾಂಗ್ ಕೊಟ್ಟು ಒಬ್ಬ ಯುವತಿ ಮಾತಾಡಿರೋ ವಿಡಿಯೋ ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ. ಮೊದಲು ಮಹಿಳೆ ಏನ್ ಮಾತಾಡಿದ್ದಾರೆ ವಿಡಿಯೋ ನೋಡ್ಕೊಂಡು ಬನ್ನಿ. तो मुझे पता है कि व्यक्ति इस देश को बचा सके. अब पूरे देश में सिर्फ एक व्यक्ति ऐसे हैं जो हमारे देश को बचा सके. मोदी जी बचा सकते हैं. कृपया करके अपने पद से इस्तीफा दे दें तो हमारा देश बच जाएगा. मोदी जी. ನನಗೆ ಇಷ್ಟ ನಂದಿನಿ ತುಪ್ಪ. ಶುದ್ಧ ತುಪ್ಪ ಅಂದ್ರೆ ನಂದಿನಿ. ನೋಡಿದ್ರಲ್ಲ, ಈ ದೇಶವನ್ನ ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ಪಾರು ಮಾಡೋದಕ್ಕೆ ಸಾಧ್ಯ. ಇಡೀ ದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಈ ದೇಶವನ್ನ ಪಾರು ಮಾಡಬಲ್ಲವರು ಅಂತ ಮಹಿಳೆ ಹೇಳ್ತಾರೆ. ಇದಕ್ಕೆ ರಿಪೋರ್ಟರ್ ಪ್ರಶ್ನೆ ಕೇಳ್ತಾರೆ, ಯಾರು ಅಂತ. ಅದಕ್ಕೆ ಮಹಿಳೆ ಹೇಳ್ತಾರೆ, ಮೋದಿಜಿ ಅಂತ ಹೇಳ್ತಾರೆ. ಅವರು ನಮ್ಮನ್ನ ಪಾರು ಮಾಡಬಹುದಾ ಅಂತ ರಿಪೋರ್ಟರ್ ಕೇಳ್ತಾರೆ. ಅದಕ್ಕೆ ಮುಂದುವರೆದು ಕೈ ಮುಗಿದು ಮಾತನಾಡೋ ಮಹಿಳೆ, ದಯವಿಟ್ಟು ನಿಮ್ಮ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ಟು ಕೆಳಗಿಳಿರಿ, ಈ ದೇಶ ಉದ್ಧಾರ ಆಗುತ್ತೆ ಅಂತ ಮಹಿಳೆ ಹೇಳ್ತಾರೆ.
ಈ ಮಹಿಳೆ ಮಾತಿನಿಂದಾನೇ ನೀವು ಅರ್ಥ ಮಾಡ್ಕೋಬಹುದು ಜನರು ಮೋದಿ ಆಡಳಿತಕ್ಕೆ, ಮೋದಿ ಸರ್ಕಾರಕ್ಕೆ ಎಷ್ಟೊಂದು ರೋಸಿ ಬೇಸತ್ತು ಹೋಗಿದ್ದಾರೆ ಅಂತ. ಬೆಲೆ ಏರಿಕೆಗೆ ಕಡಿವಾಣವನ್ನ ಹಾಕ್ತೀನಿ ಅಂತ ಹೇಳಿ ಮೋದಿ ಅಧಿಕಾರಕ್ಕೆ ಇರಿದ್ರು. ಆದರೆ ವಾಸ್ತವ ಏನಂದ್ರೆ ಮೋದಿಯವರು ಆಡಳಿತದ ಚುಕ್ಕಾಣಿ ಹಿಡಿದ ಬಳಿಕನೇ ದರಗಳ ಬೆಲೆ 50 ಪಟ್ಟು ಹೆಚ್ಚಾಗಿದೆ. 2014ರಲ್ಲಿ 414 ರೂಪಾಯಿ ಇದ್ದ ಅಡುಗೆ ಅನಿಲದ ಸದ್ಯದ ಬೆಲೆ ಈಗ 900 ರೂಪಾಯಿಗೆ ಏರಿಕೆ ಆಗಿದೆ. ಪೆಟ್ರೋಲ್ ಬೆಲೆ 70ರಿಂದ 80 ರೂಪಾಯಿ ಇತ್ತು, ಇದೀಗ ಪೆಟ್ರೋಲ್ ಬೆಲೆ ಎಷ್ಟಿದೆ? 100 ರೂಪಾಯಿಗೆ ಏರಿಕೆ ಆಗಿದೆ. ತರಕಾರಿ, ಎಣ್ಣೆ, ಕಾಳು, ಬೇಳೆ ಹಾಗೂ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರ್ಬಿಟ್ಟಿದ್ದಾವೆ. ಇದೀಗ ಸದ್ಯ ಬಡವರು ಪೌಷ್ಟಿಕ ಆಹಾರವನ್ನ ಖರೀದಿ ಮಾಡಿ ತಿನ್ನೋದಕ್ಕೆ ಪರದಾಡಬೇಕಾದ ಪರಿಸ್ಥಿತಿ ಇದೀಗಿದೆ. ಚಿನ್ನದ ಬೆಲೆ 2014ರಲ್ಲಿ 10 ಗ್ರಾಮ್ಗೆ 28,000 ರೂಪಾಯಿ ಇತ್ತು, ಈಗ 1 ಲಕ್ಷದ ಸಮೀಪದಲ್ಲಿದೆ. ಬಡವರಿಗಂತೂ ಬಂಗಾರವನ್ನ ಕೊಂಡ್ಕೊಳ್ಳೋದು ಇದೀಗ ಮರೀಚಿಕೆನೇ ಆಗ್ಬಿಟ್ಟಿದೆ. ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿದಿದ್ರೂ ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾನೇ ಇದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. 2021ರ ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರ ದೇಶದ 60% ಜನರು ಬೆಲೆ ಏರಿಕೆ ಕೇಂದ್ರ ಸರ್ಕಾರದ ಪ್ರಮುಖ ವೈಫಲ್ಯ ಅಂತ ಗುರುತಿಸಿದ್ದಾರೆ. ಇದು ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಆರ್ಥಿಕ ನೀತಿಗಳು ಬೆಲೆ ಏರಿಕೆಯ ಸಮಸ್ಯೆಯನ್ನು ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿವೆ ಅನ್ನೋದನ್ನು ಸಾಬೀತು ಮಾಡುತ್ತೆ. ಸೊ ನೋಡಿದ್ರಲ್ಲ, ಮೋದಿ ಅಧಿಕಾರಕ್ಕೆ ಏರಿದಾಗಿನಿಂದ ಎಷ್ಟೆಲ್ಲ ಸಮಸ್ಯೆಗಳು ತಲೆದೂರಿದ್ದಾವೆ. ಮೋದಿಯ ಆಡಳಿತಕ್ಕೆ ಜನರು ಬೇಸತ್ತಿದ್ದಾರೆ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ. ಇದೀಗ ಮಹಿಳೆ ಹೇಳಿರೋದು ಕೂಡ ಮೋದಿ ಒಬ್ಬರು ರಾಜೀನಾಮೆಯನ್ನು ಕೊಟ್ಟರೆ ಈ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದರಿಂದಲೇ ಅರ್ಥ ಮಾಡ್ಕೋಬಹುದು ಜನರು ಮೋದಿ ಆಡಳಿತದ ಬಗ್ಗೆ ಯಾವ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.